ಮಠ್ ಅವರು ಮಾತನಾಡಿ, ತಾಳಿಕೋಟಿ ಪಟ್ಟಣದಲ್ಲಿ ಕ್ರೀಡೆ ಹಾಗೂ ಕ್ರೀಡಾಪಟುಗಳಿಗೆ ಎಲ್ಲಾ ರೀತಿಯ ಸಹಾಯ ಸಹಕಾರ ನೀಡುವ ಕ್ರೀಡಾ ಅಭಿಮಾನಿಗಳಿದ್ದಾರೆ. ಅದನ್ನು ಬಳಸಿಕೊಂಡು ದಶಕದಲ್ಲಿ ಅವತ್ತಿನ ದಿವಸ ಅವತ್ತು ಅವರು ಇಷ್ಟಪಟ್ಟು ಆ ವಾಲಿಬಾಲ್ ಅನ್ನೋದನ್ನ ಕೈಯಲ್ಲಿ ಹಿಡ್ಕೊಂಡು ಮೈದಾನಕ್ಕೆ ಇಳಿದೇ ಹೋಗಿದ್ರೆ ಇವತ್ತು ನಾವ್ಯಾರು ಈ ವಾಲಿಬಾಲ್ ಅನ್ನೋ ಪದದ ಗಂಧನೆ ಗೊತ್ತಿರಲಿಲ್ವೇನೋ ಅಂತ ಅನ್ಸುತ್ತೆ ಬಹುಶಃ. ಯಾಕಂದ್ರೆ ಅವತ್ತು ಅವರು ಅಡಿಪಾಯ ಹಾಕಿದ್ದಕ್ಕೆ ನಾವು ಇವತ್ತೆಲ್ಲ ಈ ತಾಳಿಕೋಟೆಯಲ್ಲಿ ಇಷ್ಟೊಂದು ಜನ ಕ್ರೀಡಾಪಟುಗಳು ತಮ್ಮದೇ ಆದಂಥ ಸಾಧನೆ ಕೈದಿದ್ದಾರೆ ಅಂತಂದ್ರೆ ಅದು ನಮ್ಮೆಲ್ಲರೂ ಖುಷಿಯ ವಿಚಾರ. ಗೌರವಿಸುವಂತಹ ಕೆಲಸ ಮಾಡಬೇಕು. ಯಾವುದೇ ರೀತಿಯ ವಾದ ವಿವಾದಗಳಿಗೆ ಅವಕಾಶ ಮಾಡಿಕೊಡಬಾರದು ಎಂದು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. 2 ದಿನಗಳ ಕಾಲ ನಡೆಯುವ ಈ ಪಂದ್ಯಾವಳಿಯಲ್ಲಿ ಒಟ್ಟು 8 ತಂಡಗಳು ಭಾಗವಹಿಸಿ ಸಿಬಿ ಅಸ್ಕಿ ಇವರಿಂದ ಪ್ರಥಮ ಬಹುಮಾನ 50,000 ರೂಪಾಯಿ, ಯಮನಪ್ಪ ಮದರಕಲ್ಲ ಇವರಿಂದ ಎರಡನೇ ಬಹುಮಾನ 40,000 ರೂಪಾಯಿ.